ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ನೀಟ್ ಸೆಕೆಂಡ್ ರೌಂಡ್ ಅಪ್ಡೇಟ್ಗೆ ಸ್ವಾಗತ. ಸೆಕೆಂಡ್ ರೌಂಡಲ್ಲಿ ಈ ಬಾರಿ ಏನೆಲ್ಲ ಚೇಂಜಸ್ ಕೂಡ ತಂದಿದ್ದಾರೆ, ವಿಪರೀತ ಚೇಂಜಸ್ ಕೂಡ ತಂದಿದ್ದಾರೆ. ನೀವು ಊಹೆ ಮಾಡೋಕ್ಕಾಗೋದಿಲ್ಲ ಆ ರೀತಿ ಚೇಂಜಸ್ಗಳು ತಂದಿದ್ದಾರೆ. ಕಳೆದ ಬಾರಿ ಇದ್ದಾಗ ಈ ರೀತಿ ಇರೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಏನು ಮೇಜರ್ ಚೇಂಜಸ್ ತಂದಿದ್ದಾರೆ ಏನು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಶೆಡ್ಯೂಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ. 25th ಲಾಸ್ಟ್ ಡೇಟ್ ಆಗಿರುತ್ತೆ ಆಪ್ಷನ್ ಎಂಟ್ರಿಗೆ. 29th ನಿಮಗೆ ತಾತ್ಕಾಲಿಕ ರಿಸಲ್ಟ್ ಕೂಡ ಬರುತ್ತೆ. ಅದರ ನಂತರ MCC ಕೌನ್ಸಿಲಿಂಗ್ ರಿಸಲ್ಟ್ ಬಂದ ನಂತರ ನಿಮಗೆ ಫೈನಲ್ ರಿಸಲ್ಟ್ ಕೂಡ ಪ್ರಕಟವಾಗುತ್ತೆ. ಸಿಟಿ ಅಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಇಲ್ಲಿ ನೀವು ವಿದ್ಯಾರ್ಥಿಗಳು ರಿಅರೇಂಜ್ ಮಾಡಿಫಿಕೇಶನ್ ಕೂಡ ಮಾಡಬಹುದು. ಆಯುಷ್ ವಿದ್ಯಾರ್ಥಿಗಳು ಹೊಸದಾಗಿ ಆಪ್ಷನ್ ಎಂಟರ್ ಮಾಡಬಹುದು. ಬಿಕಾಸ್ ಅದು ಅವೈಲೇಬಲ್ ಇರಲಿಲ್ಲ, ಡಿಲೇ ಆಯಿತು. ಅಂಡ್ ಮೇನ್ ಥಿಂಗ್ ನೋಡೋದಾದ್ರೆ ಸೆಕೆಂಡ್ ರಿಅರೇಂಜ್ ಮಾಡಿಫಿಕೇಶನ್ ಮಾಡಬಹುದು, ರಿಲೇಟ್ ಮಾಡಬಹುದು ಅಷ್ಟೇ. ಹೊಸದಾಗಿ ಕಾಲೇಜ್ ನೋಡ್ಕೊಂಡು ನೀವು ಆಪ್ಷನ್ ಎಂಟರ್ ಮಾಡಬಹುದು. ಇನ್ ಕೇಸ್ ಇಲ್ಲಿ ಸಾಕಷ್ಟು ಜನಕ್ಕೆ ಆಗಿದೆ ಫಸ್ಟ್ ರೌಂಡ್ ಅಲ್ಲಿ ಏನಂದ್ರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಫಸ್ಟ್ ಅಲ್ಲಿ. ಅಂದ್ರೆ ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತೆ ಅಂದ್ರೆ ಸುಮ್ಮನೆ ಅವರ ಆಪ್ಷನ್ ತೋರಿಸೋದಿಲ್ಲ, ಅವರು ಲಾಗಿ ಪೋರ್ಟಲ್ ನಲ್ಲಿ ಅಲ್ಲಿ ಈ ಅಗ್ರಿಮೆಂಟ್ ಅಂತ ಕೊಟ್ಟಿರ್ತಾರೆ. ಈ ಅಗ್ರಿಮೆಂಟ್ ಅನ್ನ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟರ್ ಮಾಡಬಹುದು. ಯಾವ ವಿದ್ಯಾರ್ಥಿಗಳು ಅಲಾಟ್ಮೆಂಟ್ ಆಗಿಲ್ಲ ಅವರಿಗೆ ಬೆಟರ್ ಮಾಡಿ ಆಪ್ಷನ್ ಇರ್ತಾರೆ ಇರುತ್ತೆ, ಆಗ ಅವ್ರು ಏನು ಮಾಡಿಫಿಕೇಶನ್ ಬೇರೆ ಕೂಡ ಮಾಡ್ಕೋಬಹುದು. ಅದು ಒಳ್ಳೆ. ಅಂಡ್ ಮೇನ್ ಥಿಂಗ್ ಶೆಡ್ಯೂಲ್ ಬಿಟ್ಟಿದ್ದಾರೆ, ಟೆಸ್ಟ್ ಬಿಟ್ಟಿದ್ದಾರೆ. ನಿಮಗೆ ರಿಸಲ್ಟ್ ಬಂದ ನಂತರ ನಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಅನೌನ್ಸ್ಮೆಂಟ್ ಮಾಡ್ತಾರೆ. ಇಲ್ಲಿ ಮೇನ್ ಥಿಂಗ್ ನೋಡಿದ್ರೆ ಮಾಡಿರ್ತಾರೆ. ಈಗ ನಿಮಗೆ ಅಲಾಟ್ಮೆಂಟ್ ಅದಕ್ಕೆ ಸೀಟ್ ಅಲಾಟ್ಮೆಂಟ್ ಅದಕ್ಕೆ ಇಲ್ಲ ಅಂದ್ರೆ ನಿಮಗೆ ಅದು ಫಂಡ್ ಆಗುತ್ತೆ, ಯಾವುದೇ ಸಮಸ್ಯೆ ಇಲ್ಲ. ಸಿಟಿ ವಿದ್ಯಾರ್ಥಿಗಳು ಕೂಡ ಅಂದ್ರೆ ನೀಟ್ ವಿದ್ಯಾರ್ಥಿಗಳು ಹೋಲ್ಡ್ ಮಾಡಿ ಹೋಗಿಲ್ಲ, ಅದು ಕೂಡ ಸೇಮ್ ಪ್ರೊಸೆಸ್ ಮಾಡ್ತಾರೆ, ಅದಕ್ಕೆ ಬದಲಾವಣೆ ಕೊಡಿಲ್ಲ ಅಂತ ಹೇಳಿದ್ದಾರೆ. ಮೇನ್ ಥಿಂಗ್ ವೇಕೆಂಟ್ ಟೈಪ್ಗಳು ಕೂಡ ಅನುಮತಿಗೆ ಹ್ಯಾಡ್ ಆಗ್ತಾ ಇದೆ. ಅಂಡ್ ಮೇನ್ ಥಿಂಗ್ ಸೆಕೆಂಡ್ ಏನಾಗುತ್ತೆ ಅಂತ ಡೈರೆಕ್ಟ್ ಹೇಳಿದ್ದಾರೆ ಅಂದ್ರೆ ಇಲ್ಲಿ ರಿಸರ್ವೇಷನ್ಸ್ ಇರ್ತವೆ. ಈ ಕೆಟಗರಿಗೆ ಎಸ್ಸಿ ಜರ್ನಲಿಸ್ಟ್ ಎಸ್ಸಿ ರೂರಲ್ ಇರ್ತದೆ. ಅಲ್ಲಿ ಯಾವ ಸೀಟ್ ಫಿಲ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಎಸ್ಸಿ ರೂರಲ್ ಅಂತ ಅದು ಇಷ್ಟು ಸೀಟ್ ಫಿಲ್ ಆಗೋದಿಲ್ಲ. ಅದನ್ನ ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ಸ್ಟಾಪ್ ಮಾಡ್ತಾರೆ. ಅದು ಫಿಲ್ ಆಗಿಲ್ಲ ಅಂದ್ರೆ ಜಿ ಅಂದ್ರೆ ಜನರಲ್ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಆಗ್ತಾರೆ. ಜಿ ವಿದ್ಯಾರ್ಥಿಗಳನ್ನ ಪಡ್ಕೋಬಹುದು. ಅಂಡ್ ಮೇನ್ ಥಿಂಗ್ ಕೊಟ್ಟಿದ್ದಾರೆ, ಎಲ್ಲ ಮಾಡಬಹುದು. ಹೊಸ ಕಾಲೇಜ್ಗಳನ್ನ ಆಡ್ ಮಾಡೋದಿಲ್ಲ. ಅಂಡ್ ಮೇನ್ ಸೆಕೆಂಡ್ ರೌಂಡ್ ರಿಸಲ್ಟ್ ಆಗುತ್ತೆ. ನಿಮಗೆ MCC ಕ್ವೆಶ್ಚನ್ ಮಾಡಿ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಹೋಲ್ಡ್ ಮಾಡೋದಿಲ್ಲ, ಅವರು ಎಂಟ್ರಿ ಮಾಡಿ ಅಡ್ಮಿಷನ್ ಆಗುತ್ತೆ. ಅಂಡ್ ಸಿಟಿ ಕೊಟ್ಟಿದ್ದಾರೆ. ಬಿಕಾಸ್ ಇಲ್ಲಿ ಅಂದ್ರೆ ಇನ್ ಕೇಸ್ ಆಪ್ಷನ್ಸ್ ಕೊಡ್ತಾರೆ, ಆಪ್ಷನ್ ತಾತ್ಕಾಲಿಕ ಬಂದ ನಮಗೆ ಆಪ್ಷನ್ ಕೊಡ್ತಾರೆ, ನಿಮಗೆ ಬಿಟ್ ಮಾಡೋ ಆಪ್ಷನ್ ಕೊಡ್ತಾರೆ. ಇನ್ ಕೇಸ್ ಬೇರೆ ತಾತ್ಕಾಲಿಕ ಇಲ್ಲಿ ಯಾವ ತಾತ್ಕಾಲಿಕ ಬಂದ ಅದನ್ನ ನಿಮಗೆ ಆಡ್ ಮಾಡ್ಕೊಂಡು ನಿಮಗೆ ಕೊಡ್ತಾರೆ. ಅದಕ್ಕೋಸ್ಕರ ಏನ್ ಹೇಳಿದ್ದಾರೆ ಅಂದ್ರೆ ಎಲ್ಲ ಆಪ್ಷನ್ಗಳು ಇರಲಿ, ಮಕ್ಕಳು ಎಲ್ಲ ಆಡ್ ಮಾಡಿದ್ರೆ ಆಪ್ಷನ್ ಇನ್ ಕೇಸ್ ಅದು ತಾತ್ಕಾಲಿಕ ನಮಗೆ ಕ್ವಿಟ್ ಆಪ್ಷನ್ ಕೊಡಿ, ವಿಸಿಟ್ ಮಾಡಿದ್ರೆ ನಾವು ಫೈನಲ್ ರಿಸಲ್ಟ್ ಗೆ ಆಡ್ ಮಾಡ್ಕೊಂಡು ನಾವು ಇದ್ದಾರೆ. ವೇಕೆಂಟ್ ಆಗಿರೋದು ಹೇಳ್ತಾ ಇದ್ದಾರೆ. ಮಾಹಿತಿ ಕೊಡ್ತಾರೆ ಹೋಲ್ಡ್ ಮಾಡೋದ್ರ ಬಗ್ಗೆ ಮಾಡಿದ್ದಾರೆ. ಎಲ್ಲ ಕೂಡ ವೇಕೆಂಟ್ ಇದ್ರು ಕೂಡ ಅದನ್ನ ಮಾಡ್ತಾರೆ. ನಿಮಗೆ ಸೆಕೆಂಡ್ ಮಾಡ್ತಾರೆ.